ನಟಿ ಕೃಷಿ ತಾಪಂಡ ಆಪ್ತ ಗೆಳೆಯ ಸಾವಿನ ಮನೆ ಸೇರಿದ್ದ. ನಟಿಯ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದ. ಅದೇ ಸಾವಿನ ತನಿಖೆ ಆರಂಭ ಆಗಿದ್ದು ಇಂದು ನಟಿ ಕೂಡ ವಿಚಾರಣೆ ಎದುರಿಸಿದ್ದಾರೆ. ಅದರಲ್ಲೂ ಶವವನ್ನ ಮೊದಲು ನೋಡಿದ್ಯಾರು, ಶವ ಕೆಳಗಿಳಿಸಿದ್ಯಾರು ಅನ್ನೋ ರಹಸ್ಯ ಬಯಲಾಗಿದೆ. ಉದ್ಯಮಿ ವೈಶಾಖ ಸುಸೈಡ್, ನಟಿ ಕೃಷಿ ವಿಚಾರಣೆ. ನೇತಾಡ್ತಿದ್ದ ಶವವನ್ನ ನಾನೇ ಇಳಿಸಿದ್ದು ಎಂದ ನಟಿ. ಶವದ ಮುಂದೆ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಚಿತಾಗಾರದ ಬಳಿಯೂ ಕಣ್ಣೀರು ಹಾಕಿದ್ರು. ಆಪ್ತ ಗೆಳೆಯನನ್ನ ಕಳೆದುಕೊಂಡಿರುವ ನಟಿ ಕೃಷಿ ತಾಪಂಡ ನಿನ್ನೆ ಗೋಳಾಡಿದ್ರು. ಅದೇ ನಟಿಯನ್ನ ಪೊಲೀಸರು ಇಂದು ವಿಚಾರಣೆ ನಡೆಸಿದ್ದಾರೆ. ನಟಿ ಕೃಷಿ ಗೆಳೆಯ ಆಗಿರುವ ಉದ್ಯಮಿ ವೈಶಾಖ್ ಬುಧವಾರ ರಾತ್ರಿ ಆರ್ಆರ್ ನಗರದಲ್ಲಿರುವ ಕೃಷಿಯವರ ಫ್ಲಾಟ್ನಲ್ಲೇ ನೇಣಿಗೆ ಶರಣಾಗಿದ್ದ. ನಿನ್ನೆ ವೈಶಾಖ್ ಅಂತ್ಯಕ್ರಿಯೆಯೂ ಮುಗಿದು ಹೋಗಿದೆ. ಇದರ ನಡುವೆ ವೈಶಾಖ್ ಪತ್ನಿ ಮೇಘಾ ನೀಡಿರುವ ದೂರಿನ ಆಧಾರದಲ್ಲಿ ಆರ್ಆರ್ ನಗರ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಅಷ್ಟಕ್ಕೂ ಮೇಘಾ ದೂರಿನಲ್ಲಿ ಏನಿದೆ ಅಂತ ನೋಡಿದ್ರೆ, ಬುಧವಾರ ರಾತ್ರಿ 11ರ ವೇಳೆಗೆ ನಮ್ಮ ಮಾವನವರಿಗೆ ಪೊಲೀಸರು ಕರೆ ಮಾಡಿದ್ರು. ನಿಮ್ಮ ಪುತ್ರ ವೈಶಾಖ್ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 403ರಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಅಂತ ಮಾಹಿತಿ ನೀಡಿದ್ರು. ನಾವು ಫ್ಲಾಟ್ಗೆ ತೆರಳಿ ನೋಡಿದ್ವಿ. ಕೃಷಿ ತಾಪಂಡ ಫ್ಲಾಟ್ನ ಬೆಡ್ ಮೇಲೆ ವೈಶಾಖ್ ಮೃತದೇಹ ಅಂಗಾತ ಮಲಗಿದ್ದ ಸ್ಥಿತಿಯಲ್ಲಿತ್ತು. ಫ್ಯಾನ್ಗೆ ಸೀರೆಯಿಂದ ನೇಣು ಬಿಗಿದಿದ್ದು ಅರ್ಧ ಸೀರೆ ತುಂಡಾಗಿತ್ತು. ವೈಶಾಖ್ ಕುತ್ತಿಗೆ ಭಾಗದಲ್ಲಿ ಗುರುತಿತ್ತು. ವೈಶಾಖ್ ಆತ್ಮಹತ್ಯೆ ಕುರಿತು ನಮಗೆ ಯಾರ ಮೇಲೂ ಅನುಮಾನ ಇಲ್ಲ. ಮೇಘನಾ ನೀಡಿದ ದೂರನ್ನ ಆಧರಿಸಿ ಆರ್ಆರ್ ನಗರ ಪೊಲೀಸರು ಕೃಷಿಯನ್ನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕೃಷಿ ಮೊನ್ನೆ ರಾತ್ರಿ ಆಗಿದ್ದೇನು ಅನ್ನೋದನ್ನ ವಿವರಿಸಿದ್ದಾರೆ. 3 ದಿನ ನಾನು ಫ್ಲಾಟ್ನಲ್ಲಿ ಇರಲಿಲ್ಲ. ಕ್ಷೇಮವನಕ್ಕೆ ಹೋಗಿದ್ದೆ. ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ಫ್ಲಾಟ್ಗೆ ಬಂದೆ. ಮನೆ ಡೋರ್ ಲಾಕ್ ಆಗಿತ್ತು. ಇನ್ನೊಂದು ಕೀಯಿಂದ ಡೋರ್ ಓಪನ್ ಮಾಡಿ ಒಳಗಡೆ ಹೋದೆ. ಒಳಗೆ ಹೋಗಿ ನೋಡಿದಾಗ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ನಾನೇ ಸೀರೆ ಕಟ್ ಮಾಡಿ ಮೃತದೇಹ ಕೆಳಗೆ ಇಳಿಸಿದ್ದೆ. ನಂತರ ಪೊಲೀಸರು ಹಾಗೂ ಅವರ ಮನೆಯವರಿಗೆ ಮಾಹಿತಿ ನೀಡಿದೆ. ವಿಚಾರಣೆ ವೇಳೆ ನಟಿ ಕೃಷಿ ತಾಪಂಡ ಮೊಬೈಲ್ ಕೂಡ ಪರಿಶೀಲನೆ ನಡೆಸಲಾಗಿದೆ. ಮೆಸೇಜ್ ಹಾಗೂ ಕಾಲ್ ಲಿಸ್ಟ್, ವಾಟ್ಸ್ಆಪ್ ಚಾಟ್ ಕೂಡ ಪರಿಶೀಲನೆ ನಡೆಸಲಾಗಿದೆ. ಯಾವುದೇ ಅನುಮಾನಾಸ್ಪದ ಸಂದೇಶ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಪೊಲೀಸ್ ಮೂಲಗಳು ಹೇಳಿವೆ. ಇನ್ನೆರಡು ದಿನಗಳ ಬಳಿಕ ವೈಶಾಖ್ ಪತ್ನಿಯ ಹೇಳಿಕೆಯನ್ನು ಪಡೆಯಲಿದ್ದು, ಆ ಬಳಿಕವೇ ಸೂಸೈಡ್ ಹಿಂದಿನ ಕಾರಣ ಗೊತ್ತಾಗಲಿದೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.